ಖಾಸಗೀಕರಣ ಎಂಪ್ಲಾಯೀಸ್ ಯೂನಿಯನ್ ವತಿಯಿಂದ ಇವತ್ತು ದೊಡ್ಡ ಸಮಾವೇಶವನ್ನು ಕೂಡ ನಡೆಸಲಾಗ್ತಿದೆ. ವಿಶೇಷವಾಗಿ ಇವತ್ತು ಕೆನರಾ ಬ್ಯಾಂಕ್ ಯೂನಿಯನ್ನ ಪ್ರೆಸಿಡೆಂಟ್ ಆಗಿರೋದು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಕುರಿತಂತೆ ಅವ್ರ ಮಾಹಿತಿ. ನನ್ನ ಹೆಸರು ಶ್ರೀನಿವಾಸನ್, MS, ಅಧ್ಯಕ್ಷರು ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್. ಇವತ್ತಿನ ದಿನ ನಾವು ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ನ 75ನೇ ವರ್ಷದ ಪಾದಾರ್ಪಣೆಯನ್ನು ಆಚರಿಸ್ತಾ ಇದ್ದೀವಿ. 1951 ಮೇ 10ರಂದು ಸ್ಥಾಪನೆಯಾದ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ನ 75 ವರ್ಷಕ್ಕೆ ಕಾಲಿಡೋದನ್ನ ಇವತ್ತು ಸಂಭ್ರಮದಿಂದ ಆಚರಣೆ. ಯಾಕಪ್ಪ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ 75ನೇ ವರ್ಷ ಅಂತಂದರೆ, ಸ್ಥಾಪನೆ ಆಗಿದ್ದಕ್ಕೆ ತಗೊಂಡ್ರೆ ಇದು 75ನೇ ಸ್ಥಾಪನಾ ದಿನ. ಆದರೆ 75 ವರ್ಷಗಳ ಕಳೆಯೋದು 2026 ಸೊ ಈ 1 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ಪರವಾಗಿ ಹಲವಾರು ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಾಮಾಜಿಕ ಕಳಕಳಿಯಿಂದ ಮಾಡ್ಕೊಡ್ತೀವಿ, ಜನಗಳಿಗೆ ತಿಳುವಳಿಕೆ ಹೇಳ್ತೀವಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಅನಾನುಕೂಲ ಇದೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಏನು ಅನುಕೂಲ ಇದೆ, ಲಾಭಾಂಶ ನೋಡಿದಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಎಲ್ಲ ದೇಶದ ಪ್ರಜೆಗಳು ಬೆಳೆಸಬೇಕು. ಹಾಗಾಗಿ ರಾಷ್ಟ್ರದಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ಸುಭದ್ರವಾಗಿರಬೇಕು ಹಾಗೂ ಎಲ್ಲ ಬಡಬಗ್ಗರಿಗೆ, ಆಮೇಲೆ ಎಲ್ಲ ಕಾರ್ಮಿಕ ವರ್ಗಗಳಿಗೆ, ಎಲ್ಲ ಕ್ಷೇತ್ರದವರಿಗೆ ಬೆಳಿಬೇಕು ಅಂತಂದರೆ ಅವ್ರಿಗೆ ಒಂದು ಅನುಸಂಧಾನ ಆಗಬೇಕು, ಅದಕ್ಕೆ ಆರ್ಥಿಕ ಸೌಲಭ್ಯ ಬೇಕು ಅಂತಂದರೆ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮಾತ್ರ ಸಾಧ್ಯ ಅಂತ CBU ABA ಅಡಿಯಲ್ಲಿ ನೇತೃತ್ವದಲ್ಲಿ ಒಂದು ವಿಚಾರಗಳನ್ನು ಬೆಳೆಸಿಕೊಂಡು ಅದರ ಪರವಾಗಿ ದಿಟ್ಟವಾಗಿ 75 ವರ್ಷಗಳ ಹೋರಾಟ ಬರ್ತಾ ಇದೆ. 1969ರಲ್ಲಿ ರಾಷ್ಟ್ರೀಕೃತವಾಗಿದೆ. 1991ರಲ್ಲಿ ಜಾಗತೀಕರಣ ವಿಲೀನೀಕರಣ ಪ್ರಾರಂಭವಾಗಿದೆ. 35 ವರ್ಷಗಳಲ್ಲಿ ನಾವು ಈ ವಿಲೀನೀಕರಣವನ್ನು ಮುಂದೆ ಬರದೇರೋರಿಗೆ ರಾಷ್ಟ್ರೀಕೃತ ಕ್ಷೇತ್ರದಲ್ಲೇ ಇರುವಂಥ ಬ್ಯಾಂಕ್ಗಳನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೇನೂ ರಾಷ್ಟ್ರೀಕೃತ ಕ್ಷೇತ್ರದಲ್ಲಿದ್ದು ದೇಶದ ಅಭಿವೃದ್ಧಿಗೆ ನಮ್ಮ ಬ್ಯಾಂಕ್ನವರು ಬಹುಮುಖ್ಯ ಪಾತ್ರ ವಹಿಸಿ ದೇಶ ಅಭಿವೃದ್ಧಿಗೆ ಎಲ್ಲ ಸಹಾಯವನ್ನು ಮಾಡ್ತಾರೆ ಅಂತ ಈ ಮೂಲಕ ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀನಿ.